ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಸ್ಪೆಷಲ್ಲು ಅಂತ ನಿಮಗೆ ಈ ತಮ್ನೈಲ್ ನೋಡಿನೇ ಗೊತ್ತಾಗ್ಬಿಟ್ಟಿರುತ್ತೆ. ಇವತ್ತು ನಮ್ಮ ಅಕ್ಕನ ಪಾಪದ್ದು ನಾಮಕರಣ. ಆ ಫಂಕ್ಷನ್ ನಾವೀಗ ಹೊರಟಿ ಹೋಗ್ತಾ ಇದ್ದೀವಿ. ಕಂದ ಸೂಪರು ಕಂದ. ಎಲ್ಲಿ ಮಸ್ತ್ ಸೂಪರ್ ಆಗಿ ಬರ್ತಿದ್ದೀರ. ಹೊರಟಿರೋದು ಇವಾಗ ನೀನು ತನು ಅಕ್ಕ ಮನೆಯಲ್ಲ ತೇಜ್ವಿ ಅಕ್ಕ ಮನೆಗೆ. ಪಾಪದು ನಾಮಕರಣ. ಎಲ್ಲರಿಗೂ ಹಾಯ್ ಮಾಡು. ಹಾಯ್ ಮಾಡು ಅಂದರೆ ಬಾಯ್ ಮಾಡ್ತಾ ಇದ್ದಾನೆ. ಸರಿ ಹೊರಡ್ತೀವಿ ಈಗ ಫ್ರೆಂಡ್ಸ್. ಈಗ ಹೊರಟಿದ್ದೀವಿ. ತುಂಬ ನಾನು ಯಾವಾಗ ಹೋದ್ರೂ ಲೇಟಾಗೇ ಹೋಗ್ತೀನಿ ಅಂತ ನಮ್ಮಮ್ಮ ಕಂಪ್ಲೇಂಟ್ ಮಾಡ್ತಾ ಇದೆ. ಆಲ್ರೆಡಿ ಬೇಗ ಹೋಗಬೇಕು. ಆಲ್ರೆಡಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಋತ್ವಿ ಬಂದ ತಕ್ಷಣ ಅವ್ರ ಚಿಕ್ಕಿ ಹತ್ರ ಹೋದ. ಸೊ ಈಗ ಫಂಕ್ಷನ್ ಯಾವ ರೀತಿ ನಡೀತಾ ಇದೆ ಬನ್ನಿ ನಾನು ತೋರಿಸ್ತೀನಿ. ಎರಡನೇ ಅಕ್ಷರ ಮಾಸನಾಮ ಆಯ್ತು. ಈಗ ನಕ್ಷತ್ರ ಸ್ವಾತಿ ನಕ್ಷತ್ರ ಆದ್ರಿಂದ ಮಗುಗೆ ಯಾವ್ದಂತಂದ್ರೆ ಗುರು ಅಂತ ಬರುತ್ತೆ. ಯಾವ್ದಮ್ಮ? ಋಷಾಂತ್ ಅಂತೇಳಿ, ಋಷಾಂತ್ ಅಂತೇಳಿ, ಋಷಾಂತ್. ಈಗ ವ್ಯವಹಾರ ನಾಮದಿಂದ ವ್ಯವಹಾರಿಕವಾಗಿ ನಾಮಕರಣ ಆಗುತ್ತೆ. ಮಗುಗೆ ಕೂರಿಸ್ಕೊಂಡು ಹೇಳಿ ಜಯಂತಿ ತಿನ್ಸ್ಬೇಕು. ಮಗುಗೆ ನೀವು ತಿನ್ಸ್ತಾ ತಿನ್ಸಿ. ಇನ್ನೊಂದ್ಸರಿ ಉಂಗುರ ಬಿಟ್ಬಿಟ್ಟಿರ ಆಮೇಲಿಂದ ಇನ್ನೊಂದ್ಸರಿ ತಿನ್ಸಿ. ಈಗ ವ್ಯವಹಾರ ನಾಮ ಇಟ್ಕೊಳ್ಳಿ. ವ್ಯವಹಾರ ಋಷಾಂತ್. ಈಗ ಮಗುಗೆ ವ್ಯವಹಾರ ನಾಮ ಋಷಾಂತ್ ಅಂತ ಆಗುತ್ತೆ. ಕಿವಿನಲ್ಲಿ ಹೇಳಿ ಮಗುಗೆ ಋಷಾಂತ್ ಅಂತ ಹೇಳಿ. ಬಲಗಡೆ ಕಿವಿನಲ್ಲಿ ಹೇಳಿ ಋಷಾಂತ್. ನೀವು ಜೋರಾಗಿ ಹೇಳಿ ಮಗು ನಿಂತ್ಕೊಂಡು. ಓಂ ಯಜಮಾನಸ್ಯ ಯಜಮಾನಸ್ಯ ನಾಮಕರಣ ಮುತ್ಸಾಂಗೇನ. ಎಲ್ಲರೂ ಆಶೀರ್ವಾದ ಮಾಡಿ. ಓಂ ಋಷಾಂತ್. ನೇಮಿಂಗ್ ಬೋರ್ಡ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಸೊ ಫೈನಲಿ ಇವನಿಗೆ ಋಷಾಂತ್ ಅಂತ ಹೆಸರಿಟ್ಟಿದ್ದಾರೆ. ಹೆಸರು ಕಾಣಿಸ್ತಾ ಇಲ್ಲ. ಮತ್ತೆ ಇವಾಗ ಹೆಸರಿಟ್ಟಾದ್ಮೇಲೆ ಸೋದರ ಮಾವನಿಂದ ಹೆಸರು ಕರೆಸ್ಬೇಕು ಅಂತ ತೊಟ್ಟಲ್ಲಿ ಹಾಕಿ ಮತ್ತೆ ಇನ್ನೊಂದು ಸರಿ ಹೆಸರು ಕರೆಸ್ತಾ ಇದ್ದಾರೆ. ಅಂದರೆ 3 ಸರಿ ಕರೆಸ್ತಾರಲ್ವ ನಾರ್ಮಲಿ. ಸೊ ಅದೇ ಥರ ಇಲ್ಲಿ ಶಾಸ್ತ್ರ ಮಾಡ್ತಾ ಇದ್ದಾರೆ. ಋತ್ವಿ ರುಚಿ ಇವಳು ಪಾಪು ಇದ್ದಾಳಲ್ಲ ಅವ್ರ ಅಕ್ಕ. ಸೊ ಇವಳ ಕಡೆಯಿಂದ ಅವ್ರ ತಮ್ಮನಿಗೋಸ್ಕರ ಇವಾಗ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾಳೆ ನೋಡಿ. idioto io.
ಬಾ ಕರ್ಕ ಬಾವಣ ಕಲ್ತವ್ರೆ ಇವಳು ಹೋಗಿ ನೋಡು ಏ ವರ್ಷ ಕರ್ಕ ಹೋಗೆ
ಮಕ್ಕಳೆಲ್ಲ ತುಂಬ ಮುದ್ದಾಗಿ ಕ್ಯೂಟಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಮಕ್ಕಳು ಆಡೋದು ಅವ್ರು ಮಾಡೋದೇ ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಲ್ವಾ. ನೀಟಾಗಣ ಬಾರೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಮಾಡಿದಾದ್ಮೇಲೆ ಈ ನಾಮಕರಣ ಫಂಕ್ಷನ್ ಸ್ಟಾರ್ಟ್ ಆಗಿರೋದು. ಸೊ ಪೂಜೆ ಎಲ್ಲ ಮಾಡಿರೋದು ನಾನು ಕ್ಲಿಪ್ ಹಾಕಿದ್ದೀನಿ ಅಷ್ಟೇ. ಈ ಕಡೆ ತಿರುಗಿಸ್ಬೇಕು. ಹಾಯ್ ಮಾಡು, ಥ್ಯಾಂಕ್ ಯು ಅಂತಾನು. ಏನಕ್ಕೆ ಥ್ಯಾಂಕ್ಸ್ ಹೇಳಿದ್ದು ಇವಾಗ ಹೇಳು. ಫ್ರೆಂಡ್ಸ್, ಇವರು ನನ್ನ ತಮ್ಮಂದಿರು ಸುಮ್ಮನೆ ನನ್ನ ಕಾಲು ಎಳ್ತಾ ಇದ್ರು. ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ನಲ್ಲ, ಅದಕ್ಕೋಸ್ಕರ. ನೀವು ನೋಡ್ತಾ ಇರ್ಬೋದು, ಈಗಲೇ ನಾವು ಸ್ಟೇಜ್ ಮೇಲೆ ಬಂದಿದ್ದು. ಹಾಗೆ ಒಂದು ಫೋಟೋಸ್ ತೊಗೊಳ್ಳೋಣ ಅಂತ ತೊಗೊಳ್ಸ್ಕೊಳ್ತಾ ಇದ್ವಿ ನಾವು. ಹೇಗಿದ್ದೀರಾ? ಫುಲ್ಲು ಟೈರ್ಡ್ ಆಗಿಬಿಟ್ಟು ಮಲ್ಕೊಬಿಟ್ಟಿದ್ದಾನೆ ನೋಡಿ. ಇವಾಗ ಎದ್ದ. ಲಾಗ್ ಅವನಿಗೆ ತೋರ್ಸೋದು ಬೇಡ, ಮುಂಚೆ ಒಂದುನ ನೋಡೋ ನಾನು ಮಾಡಿರೋದು ಅಂತ ಸಮಾಧಾನ ಮಾಡಲ್ಲ. ಹೊಳ್ತಾ ಇದ್ದ. ಎಷ್ಟು ಚಂದ ಅಲ್ವಾ. ಇಲ್ಲಿ ನೋಡಿ ಸುತ್ತಮುತ್ತ ಫುಲ್ಲು ರೇಷ್ಮೆ ದಾಳಿಂಬೆ ಎಲ್ಲ ಹಾಕಿದ್ದಾರೆ. ಆ ಕಡೆ ಎಲ್ಲ ದಾಳಿಂಬೆ ಐತೆ ಅಂತ ನಾನು ಹೋಗೋಕ್ಕಾಗಲ್ಲ ಈಗ. ನೋಡಿ ತೋಟ ಎಲ್ಲ ಎಷ್ಟು ಚೆನ್ನಾಗಿದೆ. ತೋಟದ ಹತ್ರ ಮನೆ. ಬಂದೆ ಈ ಕಡೆಗೆ ಬರೋ, ಹಿಂಗೆ ಮಾಡ್ಕೊಳ್ಳೋದು. ಬಾಯ್ ಬಾಯ್. ಸೆಲ್ಫಿ ಮಾಡ್ಕೊಳ್ಳೋದು. ಯಾಕೆ ಬರ್ತಾರಲ್ಲ ಈಗ ಇವ್ರು, ಇವಾಗ ಎಲ್ಲ ಹೊರಡ್ತಾ ಇದ್ದಾರೆ. ಅದೇ ಹೋದ್ರೆ ಇಲ್ಲಿಗೆ ವಿಜಯಪುರಕ್ಕೆ ಹೋಗಿ ಊರಿಗೆ ಹೋಗ್ತೀವಿ, ಇಲ್ಲಾಂದ್ರೆ ಊರಿಗೆ ಹೋಗ್ತೀವಿ. ಇಲ್ಲ ಕಣ, ಬರ. ಎಲ್ಲರೂ ಹೊರಡ್ತಾ ಇದ್ರು. ಹಾಗೆ ನಾವು ಒಂದೆರಡು ಫೋಟೋಸ್ ತೊಗೊಳ್ಳೋಣ ಅಂತ ಸ್ಟೇಜ್ ಮೇಲೆ ಬಂದ್ವಿ. ಆ್ಯಕ್ಚುಲಿ ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾವು ಇಲ್ಲಿ ಕುತ್ಕೊಂಡು ಫೋಟೋಸ್ನ ತಗೊಳ್ತಾ ಇದ್ವಿ. ಅಯ್ಯ, ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಪಿಕ್ಚರ್ ಇದೆಯಲ್ಲ, ಅದೇ ತರನ ನಾನು ಫೋಟೋಸ್ ತಗೊಳ್ಳೋಣ ಅಂತ ಅದೇ ತರ ಮಾಡ್ತಾ ಇದ್ವಿ. ಋತ್ವಿ ಅಂತೂ ಕ್ಯೂಟ್ ಆಗಿ ಪೋಸ್ ಕೊಡ್ತಾ ಇದ್ದ. ಗೈಸ್, ನಾನು ಆಗಲೇ ಹೇಳ್ದಾಗೆ ನೋಡಿ, ಡೆಕೋರೇಷನು ತುಂಬ ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಏನದು ತೊಟ್ಲಾಗಿರ್ಬೋದು, ಹಿಂದೆ ರಾಧಾಕೃಷ್ಣ ಇರೋದು ಆಗಿರ್ಬೋದು, ನೋಡೋಕೆ ಒಂಥರ ತುಂಬ ಬ್ಯೂಟಿಫುಲ್ ಆಗಿತ್ತು. ಈಗ ಫಂಕ್ಷನ್ ಎಲ್ಲ ಮುಗೀತು. ಸೊ ಬಂದಿರೋ ಕಸಿನ್ಸು, ನಮ್ಮ ಬ್ರದರ್ಸ್ ಎಲ್ಲ ಮತ್ತೆ ಬ್ಯಾಂಗ್ಳೂರಿಗೆ ರಿಟರ್ನ್ ಹೋಗ್ತಾ ಇದ್ದಾರೆ. ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀವಿ. ಫ್ಯಾಮಿಲಿ ಫಂಕ್ಷನ್ ಅಂದಮೇಲೆ ಯಾವುದು ಮಿಸ್ ಮಾಡ್ಕೊಳ್ಳೋಕ್ಕೆ ಯಾರಿಗೂ ಇಷ್ಟ ಆಗೋದಿಲ್ಲ. ಬರಬೇಕಾದ್ರೆ ತುಂಬಾ ಖುಷಿ ಇರುತ್ತೆ, ಹೋಗ್ಬೇಕಾದ್ರೆ ಒಂಥರ ತುಂಬಾ ಬೇಜಾರಾಗುತ್ತೆ. ಎಲ್ಲರನ್ನೂ ಬಿಟ್ಟು ಹೋಗ್ಬೇಕಲ್ಲ, ಮತ್ತೆ ಅದೇ ಕೆಲಸ, ಅದೇ ವರ್ಕು, ಸೊ ಅದೇ ರೂಟೀನ್ ಇರುತ್ತೆ. ಹೋಗಲ್ವಾ ಸಮರ್ಥ್? ಬಾಯ್ ಮಾಡ್ತಾನೆ. ಬಾಯ್ ಬಾಯ್ ಮಾಡಿ ಅಮ್ಮಮ್ಮಂಗೂ ಕಾಪಿ ಕೊಡು. ದಿವ್ಯಮ್ಮ ಬರ್ಲಾ? ಬಾಯ್ ಬಾಯ್ ಬಾಯ್. ಬಾಯ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.